6,000 ಜಾಗದಲ್ಲಿ 6,000 ವೆನ್ಯೂಸ್ ಅಲ್ಲಿ ನಾವು ಈ ಕೆಲಸ ಬೆಳಗ್ಗೆ 8 ಗಂಟೆಯಿಂದ 9:30ವರೆಗೂ ಈ ನಾವು ಜಪಾನ ಮಾಡ್ತೀವಿ. ಇದರದ್ದು ನಮ್ದು ಉದ್ದೇಶ ಏನಂದ್ರೆ ವಿಶ್ವ ಶಾಂತಿ, ವಿಶ್ವ ಕಲ್ಯಾಣ, ಜನಗಳದ್ದು ಕಲ್ಯಾಣ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಈ ದಿನಾಚರಣೆ ಮಾಡ್ತಾ ಇದೀವಿ. ನಮಸ್ಕಾರ ಮಹಾಮಂತ್ರ ಅಂದ್ರೆ ಈಗ ಪ್ರತಿಯೊಂದು ಧರ್ಮದಲ್ಲೂ ಮಂತ್ರಗಳು ಇದೆ. ನಾವು ಋಷಿ ಪರಂಪರಾನು ನಮ್ಮ ಭಾರತ ದೇಶ ಸಾಕಷ್ಟು ಮಂತ್ರಗಳನ್ನು ಮಾಡವೆ. ಅದೇ ರೀತಿ ನಮ್ದು ಜೈನ ಧರ್ಮದಲ್ಲಿ ನಮಸ್ಕಾರ ಮಹಾಮಂತ್ರ ಅಂತ ಒಂದು ಶಾಶ್ವತ ಮಂತ್ರ. ಇದು ಸಾವಿರಾರು ವರ್ಷದಿಂದ ಈ ಮಂತ್ರನ ನಾವು ಜೈನ ಸಮುದಾಯದಲ್ಲಿ ಆಚರಣೆ ಮಾಡ್ತೀವಿ, ಇದರದ್ದು ಜಪ ಮಾಡ್ತೀವಿ. ನಮಸ್ಕಾರ ಮಹಾಮಂತ್ರನ ಮಾಡಿನೇ ಜಪ ಮಾಡಿನೇ ನಾವು ಬೇರೆ ಕೆಲಸ ಸ್ಟಾರ್ಟ್ ಮಾಡೋದು. ಅದೇ ರೀತಿ ಈ ನೌಕಾರ ಮಂತ್ರದಲ್ಲಿ ವ್ಯಕ್ತಿಗಳಲ್ಲಿ ಇರೋ ಗುಣಕ್ಕೆ ನಾವು ಪೂಜೆ ಮಾಡ್ತೀವಿ, ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಪ್ರತಿಯೊಂದು ಮಂತ್ರಗಳಲ್ಲೂ ಒಂದೊಂದು ವ್ಯಕ್ತಿಗೆ ನಾವು ಸಂಬೋಧನೆ ಮಾಡ್ತೀವಿ. ಬಟ್ ನಮಸ್ಕಾರ ಮಹಾಮಂತ್ರದಲ್ಲಿ ನಾವು ಪ್ರತಿಯೊಂದು ವ್ಯಕ್ತಿನಲ್ಲಿ ಏನ್ ಗುಣ ಇದೆ, 5 ಪದ ಇದೆ ಇದರದ್ದು. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ, ನಮೋ ಓಜ್ಜಾಯಣಂ, ನಮೋ ಲೋಯೆ ಸರ್ವಸಾವಣಂ. ಅಂದ್ರೆ ಅರಿಹಂತ ಕ್ಲಿಯರ್ ಮಾಡಿ ಯಾರು ಅರಿಹಂತ ಆಗವ್ರೆ ಅವ್ರ ಗುಣನ ನಾವು ವಂದನೆ ಮಾಡ್ತೀವಿ. ಸಿದ್ಧ ಅಂದ್ರೆ ಯಾರು ಮೋಕ್ಷ ಹೋಗವ್ರೆ ಆ ಆತ್ಮಗಳನ್ನು ನಾವು ವಂದನೆ ಮಾಡ್ತೀವಿ. ಆಚಾರ್ಯಗಳು ಅಂದ್ರೆ ಯಾರು ಈ ಧರ್ಮನ ಪ್ರತಿ ಯಾವ್ದಾದ್ರು ಧರ್ಮ ಆಗಿರ್ಲಿ, ಯಾವ ಧರ್ಮದ್ದು ಯಾರು ಮುಂದೆ ಧರ್ಮದ್ದು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಧರ್ಮನ ಆಚರಣೆ ಮಾಡ್ತಾ ಇದ್ದಾರೆ, ಅವ್ರನ್ನು ನಾವು ವಂದನೆ ಮಾಡ್ತೀವಿ. ಅದೇ ರೀತಿ ಉಪಾಧ್ಯಾಯ ಅಂದ್ರೆ ಧರ್ಮದ ಪ್ರಶಿಕ್ಷಣ ಯಾರು ಕೊಡ್ತಾರೆ ಅವ್ರಿಗೆ ನಾವು ಆಮೇಲೆ ಸಮಸ್ತ ಸಾಧು, ಈ ವಿಶ್ವದಲ್ಲಿ ಎಷ್ಟು ಸಾಧುಗಳು ಇದ್ದಾರೆ, ಅದು ಜೈನ್ ಆಗಿರ್ಬೋದು, ಸನಾತನ ಆಗಿರ್ಬೋದು, ಯಾರು ಎಷ್ಟು ಸಾಧುಗಳು ಇದ್ದಾರೆ ಅವ್ರಿಗೆ ನಾವು ವಂದನೆ ಮಾಡ್ತೀವಿ. ಇದು ವಂದನೆ ನಾವು ಯಾಕೆ ಮಾಡಬೇಕು ಅಂದ್ರೆ ಏಸೋ ಪಂಚನಮುಕ್ಕಾರೋ ಸೌವ ಪಾವ ಪಣಾಸನೋ ಮಂಗಲಾಣಂಚ ಸವೇಸಿಂ ಪಡಮಂ ಆಯೋಜಿಸಿದ್ದೀವಿ. ತಾವೆಲ್ಲರೂ ಅವತ್ತು ದಿವಸ ಬಂದು ಅದರದ್ದು ಎಲ್ಲ ನಾವು ಈ ನಮ್ದು ಏನೇನು ಕಾರ್ಯಕ್ರಮಗಳು ನಡೀತದೆ ಆದರಣೀಯ ಗವರ್ನರ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ, ಮತ್ತೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, G. ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ವೇಟ್ ಮಾಡಿದ್ದೀವಿ. ಟೈಮ್ ಸಿಗುತ್ತಾ ಆ ರೀತಿ ಅವರು ಬರ್ತಾರೆ. ತಾವು ಕೂಡ ಎಲ್ಲರೂ ಬಂದು ಈ ಪ್ರೋಗ್ರಾಮ್ನ ಮೀಡಿಯಾ ಮಾಧ್ಯಮದಿಂದ ಥ್ರೂಔಟ್ ಒಳ್ಳೆಗೆ ಈ ಕಾರ್ಯಕ್ರಮ ಹೋಗ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀವಿ. ಬೆಂಗಳೂರಲ್ಲಿ ಎಷ್ಟು ಜಾಗ ಸರ್? ಯಾವ 13 ಜಾಗದಲ್ಲಿ ಮಾಡ್ತಾ ಇದೀವಿ. ಇಲ್ಲಿ ಮೇನ್ ಕಾರ್ಯಕ್ರಮ ಇರ್ತದೆ ಫ್ರೀಡಂ ಪಾರ್ಕ್ ಅಲ್ಲಿ, ಆಮೇಲೆ ಗಣೇಶ್ ಬಾಗ್ ನಮ್ದು ಇನ್ಫೆಂಟ್ರಿ ರೋಡ್ ಅಲ್ಲಿ ಗಣೇಶ್ ಬಾಗ್ ಅಂತ ಇದೆ, ಅಲ್ಲಿ ಮಾಡ್ತಾ ಇದೀವಿ. ಆಮೇಲೆ ಮಹಾವೀರ ಧರ್ಮಸ್ಥಳ ವಿವಿಪುರಂ ಅಲ್ಲಿ ಮಾಡ್ತಾ ಇದೀವಿ. ಸಂಭವನಾಥ್ ಜೈನ್ ಟೆಂಪಲ್ ವಿವಿಪುರಂ ಅಲ್ಲಿ ಮಾಡ್ತಾ ಇದೀವಿ. ಅಲ್ಲಿ ಎಲ್ಲ ನಿಮ್ಮ ಹತ್ರ ಇದೆ. ಈ ನಾವು ಏನ್ ನಿಮ್ಗೆ ಪ್ಲೇಸ್ ನೋಟ್ ಕೊಟ್ಟಿದೀವಿ ಅದರಲ್ಲಿ ಎಲ್ಲ ಲಿಸ್ಟ್ ಇದೆ. ತಾವೆಲ್ಲರೂ ಎಲ್ಲ ಕಡೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಮ್ಮ ಪ್ರಾರ್ಥನೆ. ಮಹಾಮಂತ್ರ ಮಹಿಮಾ ಭಾಗ್ಯ ಮಾತ್ರ, ಬೇರೆ ಯಾವುದು ಪ್ರವಚನ ಅವತ್ತಿರೋದಿಲ್ಲ. ಸಾಮೂಹಿಕ ಮಂತ್ರ ಪಠಣ ಮಾಡ್ತೀವಿ. ಅಂದ್ರೆ ನೀವು ಕರೆಕ್ಟ್ ಎಲ್ಲಾ ಕಡೆನೂ ಒಂದು ಪಾಸಿಟಿವಿಟಿ ಬರುತ್ತೆ. ಎಲ್ಲಾ ರಿಲಿಜನ್, ಇದು ರಿಲಿಜನ್ ಸಂಬಂಧನೇ ಪಡಲ್ಲ. ನೌಕಾರ ಮಹಾಮಂತ್ರ ಏನಿದೆ ಯಾವ ರಿಲಿಜನ್ಗೂ ಸಂಬಂಧ ಪಡಲ್ಲ. ಖಂಡಿತ ಲೋಕ ಕಲ್ಯಾಣಕ್ಕಾಗಿ ಈ ಕೆಲಸ ಈ ಜಪ ನಾವು ಅವತ್ತು ಮಾಡ್ತಾ ಇದೀವಿ. ಆಮೇಲೆ ನೌಕಾರ ಮಂತ್ರದ ಮಹಿಮೆ ಇದೆಯಲ್ಲ, ನಿಮ್ಮ ಹತ್ರ ಪ್ರೆಸ್ ನೋಟ್ ಅಲ್ಲಿ ಎಲ್ಲ ಇದೆ ಇನ್ ಡೀಟೇಲ್. And I'm sure you would have been informed about the main Navkar mantra. It is about Namo Arihantanam, Siddhanam, Airyanam, Ujjayanam and Namo Loe Sarvasavanam. That means the Arihant Bhagavans who have conquered on the what we can say Dvesha and Raga. Who have conquered on Dvesh and Raga, who have become Mitra. They are the Aryans, and the Siddhas who have conquered over everything, and they have gone to moksha. And the third one is Namo Arihantanam, Siddhanam, Airyanam, the Sadhu Bhagavans and the Acharyas who are previously also from many years, who have been trained from ancient times. We are also going to them, and the Upadhyayas who give teachings to the public, who give learnings about Jain in the Jains, and Sarva Savana means we. ಧನ್ಯವಾದಗಳು. ಆಕ್ಚುಲಿ ಯಾವ ಧರ್ಮ ಇದ್ರೇನು ಏನ್ ಹೇಳ್ತೀವಿ ಅಂದ್ರೆ
ಹಸುದು ಬಣ್ಣ ಬೇರೆ ಬೇರೆ ಇರ್ಬೋದು, ಹಸು ಬೇರೆ ಬೇರೆ ಬಣ್ಣದ ಇದ್ರೇನು ಹಾಲು ವೈಟ್ಗೆ ಬರುತ್ತೆ. ಸೊ ಎಲ್ರಿಗೂ ವಿಶ್ವಶಾಂತಿ ಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ಅದೇ ನಮ್ಮ ಮನಸ್ಸಿನಲ್ಲಿ ಇದೆ. ಅದಕ್ಕೋಸ್ಕರ ಈ ಮಂತ್ರನ ಮಾಡ್ತಾ ಇದ್ದೀವಿ. ತಾವು ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ತಮ್ಮ ಫ್ರೆಂಡ್ಸು, ತಮ್ಮ ಕಾಲಿಗೂ ಅವತ್ತು 9ನೇ ತಾರೀಕು ಎಲ್ರಿಗೂ ಹೇಳಿ ತಿರ್ಗಾ ನಾವು ಮೆಸೇಜ್ ಕೊಡ್ತೀವಿ. ನಮಸ್ಕಾರ ಮಹಾಮಂತ್ರ ಬಗ್ಗೆ ಇವಾಗ ನೋಡಿ ಪೆಂಪ್ಲೆಟ್ ನಮ್ಮ ಫ್ರೆಂಡ್ ತಗೊಂಡ್ಬಂದಿದ್ದಾರೆ. ಇದರಲ್ಲಿ ಪೂರ್ತಿ ಡೀಟೇಲ್ಸ್ ಇದೆ, ಇದನ್ನು ತಮಗೆ ಇವಾಗ ಹಂಚ್ಕೊಳ್ತೀವಿ. ಆಮೇಲೆ ದಯವಿಟ್ಟು ಇದು ಜಾಸ್ತಿಯಿಂದ ಜಾಸ್ತಿ ಕವರೇಜ್ ಅನ್ನು ಮಾಡಿ. ಇದರಲ್ಲಿ ಜನಗಳಿಗೆ ಶಾಂತಿ ಸಿಗತ್ತೆ, ವಿಶ್ವಕ್ಕೆ ಶಾಂತಿ ಆಗತ್ತೆ, ಅದರಲ್ಲಿ ಜನಕ್ಕೆ ಎಲ್ರಿಗೂ ಒಳ್ಳೇದಾಗತ್ತೆ. ಜೈನ್ ಕಮ್ಯುನಿಟಿ ಬಗ್ಗೆ ನಮ್ಗೆ ಅಷ್ಟು ಗೌರವ ಇದೆ, ನಮ್ಮ ಮೀಡಿಯಾ ಅವ್ರಿಗೂ ಅಷ್ಟು ಗೌರವ ಇದೆ. ಇದು ನಮಗೋಸ್ಕರ ಬಹಳ ಆತ್ಮೀಯ ಸ್ನೇಹಗಳು. ತಾವು ಯಾವಾಗಲೂ ಜೈನ್ ಕಮ್ಯುನಿಟಿ ನಿಮಗೆ ಕರೆದಿದ್ದಾರೆ, ತಾವು ಅವೆಲ್ಲ ಬಂದಿದ್ದೀರಾ, ಆ ಕಾರ್ಯಕ್ರಮ ಎಲ್ಲ ಯಶಸ್ವಿ ಮಾಡಿದ್ದೀರಾ. ಈ ಬಾರಿ ಕೂಡ ನಾವು ನಿಮಗೆ ಎಂಟೈರ್ ಜೈನ್ ಕಮ್ಯುನಿಟಿ ಪರವಾಗಿ, ಇಡೀ ಜೈನ್ ಕಮ್ಯುನಿಟಿ ಪರವಾಗಿ ನಮ್ದು ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ತಾವು ಖಂಡಿತಕ್ಕೆ ಫ್ರೀಡಮ್ ಪಾರ್ಕ್ಗೆ ಬರಬೇಕು. ತಾವು ಬಂದು ನೋಡಬೇಕು ಆ ಮಂತ್ರದ್ದು. ನಮ್ದು ಎಲ್ಲ ಮಂತ್ರ ಏನಿದೆ, ಗಾಯತ್ರಿ ಮಂತ್ರ ಇರಲಿ, ನೌಕಾರ ಮಂತ್ರ ಇರಲಿ, ನೌಕಾರ ಮಂತ್ರದಲ್ಲಿ ಅಷ್ಟು ಪವರ್ ಇದೆ. ಬರೀ ನಾವು ಯಾವುದು ನಮ್ಗೆ ಹಂಗ ಬೇಡ, ಇದು ಬೇಡ. ನೋಡಿ, ತಾವು ನಿಮಗೆ ಚೆನ್ನಾಗಿ ಗೊತ್ತು, ನಾವು ಕೂಡ ಜೈನ್ ಕಮ್ಯುನಿಟಿ ಮೈನಾರಿಟಿ ಸಿಸ್ಟರ್ಸ್ ಇದ್ದೀನಿ. ಬಟ್ ಯಾವಾಗಲೂ ನಾವು ಗೌರ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ ನಮ್ಮ ಇಡೀ ದೇಶದಲ್ಲಿ ಯಾರಿಗೆ This mantra, as he rightly said, in fact, is a universal mantra, and it is going to be there for years and years together, decades and decades together. And this particular mantra is not for one specific community. It is for all community, all segments. Whoever wants to participate, they are all invited in this. The main is at Freedom Park, and then we have rest of the other 12 centers where one can come and do this job. So with this, in fact, we are inviting all the people and all are welcome to this.